ವಿಶ್ವ ಯೋಗ ದಿನಾಚರಣೆ ಇವತ್ತು ಯೋಗನ ಭಾರತ ದೇಶದೇ ಇಲ್ಲೇ ಇದು ನಮ್ಮ ಭಾರತದ ಮೂಲ ಆರೋಗ್ಯದ ಪ್ರಾಕ್ಟೀಸ್ ಇದು ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ನಲ್ಲಿ ಇದು ಬರುತ್ತದೆ. ಪ್ರಕೃತಿ, ಯೋಗ, ಸಿದ್ಧಿ, ಯುನಾನಿ ಇವೆಲ್ಲ ನಮ್ಮ ಭಾರತೀಯ ಪದ್ಧತಿಗಳು. ನಮ್ಮ ಜೀವನದ ಕ್ರಮಗಳನ್ನು, ಆರೋಗ್ಯನ ಹೇಗೆ ವೃದ್ಧಿ ಮಾಡಿಕೊಂಡು ನಾವು ಜೀವನದಲ್ಲಿ ಲವಲವಿಕೆಯಿಂದ ಇರಬೇಕು, ಶಿಸ್ತುಬದ್ಧ ಜೀವನ ನಡೆಸಬೇಕು ಅನ್ನೋದಕ್ಕೆ ಇರುವಂಥ ಒಂದು ಆರೋಗ್ಯ ಪದ್ಧತಿಗಳು ಪುರಾತನವಾದದ್ದು. ಇದು ಭಾರತದಲ್ಲಿ ಪ್ರಾಕ್ಟೀಸ್ ಆಗಿ ಬೇರೆ ಬೇರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹೋಗ್ತಾಯಿತ್ತು ನಮ್ಮ ದೇಶದಿಂದ. ಅಂತಿಮವಾಗಿ ಕೇಂದ್ರ ಸರ್ಕಾರ ಮೋದಿಯವರು ಇದನ್ನು ವಿಶ್ವಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗಮನಕ್ಕೆ ತಂದು ವಿಶ್ವ ಯೋಗ ದಿನವನ್ನು ಮಾಡಬೇಕು ಅಂತೇಳಿ 11 ವರ್ಷಗಳಿಂದ ಇದು ವಿಶ್ವ ಯೋಗ ದಿನಕ್ಕೆ ಸೇರ್ಪಡೆ ಆಯಿತು. ಈಗ ಇದರ ಕಾನ್ಸೆಪ್ಟ್ ಏನು ಅಂದರೆ, ವಿಶ್ವ ಒಂದು ಕುಟುಂಬ, ವಿಶ್ವದಲ್ಲೆಲ್ಲ ಜನರು ಕುಟುಂಬದ ಸದಸ್ಯರು. ಸೊ ದಿ ಒನ್ನೆಸ್ ಆಫ್ ದಿ ಪೀಪಲ್ ಇನ್ ದಿ ವರ್ಲ್ಡ್. ನಾವೆಲ್ಲ ಒಂದು ಮನುಷ್ಯರಾಗಿ ನಾವೆಲ್ಲ ಒಟ್ಟಾಗಿರಬೇಕು, ಒಂದಾಗಿರಬೇಕು, ಸೌಹಾರ್ದತೆಯಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು, ಶಾಂತಿಯಿಂದ ಇರಬೇಕು. ಇಷ್ಟೆಲ್ಲ ಇರಬೇಕಾದ್ರೆ ಮಾನಸಿಕ ನೆಮ್ಮದಿ ಬೇಕು, ಮಾನಸಿಕ ಸ್ಥಿರತೆ ಬೇಕು, ಸದೃಢ ಆರೋಗ್ಯ ಬೇಕು, ಮತ್ತು ನಾವು ಫಿಟ್ ಆಗಿರಬೇಕು. ಅದಕ್ಕೆ ಯೋಗ ಒಂದು ಅತ್ಯಂತ ಅಮೂಲ್ಯವಾದಂಥ ಆರೋಗ್ಯ ಪದ್ಧತಿ. ಮಾಡಿದ್ರೆ ಸುಮ್ಮನೆ ಬರುತ್ತೆ ಇದು. ಮಾಡ್ತಾಯಿದ್ದೆ ನಾನು ಮಿಡ್ಲ್ ಸ್ಕೂಲಿಂದನೂ ಒಳ್ಳೆ ಕ್ರೀಡಾಪಟು ಇದ್ದೆ. ನಾನು ಹೈಸ್ಕೂಲಲ್ಲಿ ಇಂಡಿವಿಜುವಲ್ ಚಾಂಪಿಯನ್ ಇದ್ದೆ. ಮತ್ತು ಆವಾಗಿಂದ ಯೋಗ, ಕ್ರೀಡೆ ಎಲ್ಲದೂ ಆಸಕ್ತಿ ಇತ್ತು ನನಗೆ. MLA 1985 MLA ಆದಾಗ ಟೀಚರೇ ನನಗೆ ರೆಗ್ಯುಲರಾಗಿ ಯೋಗ ಹೇಳ್ಕೊಡ್ತೇನೆ. ಕಷ್ಟ ಇದ್ದರೆ ರೆಗ್ಯುಲರ್ ಮಾಡಿದ್ರೆ ಕಷ್ಟ ಆಗಲ್ಲ. ಬಿಟ್ಟು ಮಾಡಿದ್ರೆ ಕಷ್ಟ ಆಗುತ್ತೆ. ರೆಗ್ಯುಲರ್ ಇದ್ದರೆ ಕಷ್ಟ ಆಗಲ್ಲ. ಮೈಸೂರು ಯೋಗದ ಹಬ್ಬು ಇತ್ತೀಚೆಗೆ ಯೋಗ ಸಹ ಉದ್ಯಮವಾಗಿ ಬದಲಾಗ್ತಾ ಇದೆ. ಮಿಸ್ಗೈಡ್ ಆಗುವಂಥ ಕೆಲಸಗಳು ಆಗ್ತದೆ. ಇಂಥದ್ರ ಮೇಲೆ ಸರ್ಕಾರದಿಂದ ಕಡಿವಾಣ ಹಾಕುವಂಥ ಕೆಲಸ ಆಗ್ತದೆ ಅಂತೇಳಿ. ಇದು ಉದ್ಯಮ ಅನ್ನೋದಕ್ಕಿಂತ ಆರೋಗ್ಯನ ವೃದ್ಧಿ ಮಾಡುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಕ್ಷೇತ್ರ. ಇದರಲ್ಲಿ ದುಡ್ಡು ಕೊಟ್ಬಿಟ್ಟು ಯೋಗ ಕೊಂಡ್ಕೊಳ್ಳೋಕ್ಕಾಗಲ್ಲ. ಯಾರು ಕ್ಲಾಸ್ ನಡೀತಾರೆ, ಟೀಚರ್ಸ್ ನಡೀತಾರೆ, ಕ್ಲಾಸ್ ನಡೀತಾರೆ. ಈಗ ಫಾರಿನರ್ಸ್ ಎಲ್ಲ ಬರ್ತಾರೆ ಇಲ್ಲಿಗೆ ಯೋಗ ಕಲಿಯೋದಕ್ಕೆ. ಇಲ್ಲಿ ತುಂಬ ಜನ ಇದ್ದಾರೆ. ಮೈಸೂರಲ್ಲಿ ಯೋಗ ಟೂರಿಸಮ್ ಕೂಡ ಪ್ರಾರಂಭ ಆದಂಗೆ ಕಾಣುತ್ತೆ. ಹೀಗಾಗಿ ಆ ಥರ ವ್ಯಾಪಾರೀಕರಣಗೊಳಿಸಿ ಎಕ್ಸ್ಪ್ಲೈಟ್ ಮಾಡಿದ್ರೆ ಯಾವ ಕ್ಷೇತ್ರನೂ ಫ್ರೀಯಾಗಿ ಹಂಗೆ ಬಿಡೋಕ್ಕಾಗಲ್ಲ. ಜನರಿಗೆ ಅನುಕೂಲ ಆಗಬೇಕು. ಅದಕ್ಕೆ ನಿಯಬದ್ಧವಾಗಿ ಕಾನೂನು ವ್ಯಾಪ್ತಿನಲ್ಲಿ ಅವರು ಶೋಷಣೆ ಆಗದ ರೀತಿಯಲ್ಲಿ ಅದನ್ನು ನೋಡ್ಕೋಬೇಕು. ಜೊತೆಗೆ ಅದನ್ನು ಸೇರಿಸುವಂಥ ಕೆಲಸ ಆಗ್ತದೆ. ಯೋಗವನ್ನು ಸಾಕಷ್ಟು ಫಾರಿನರ್ಸ್ಗಳು ಬರ್ತಾರೆ. ಈಗ ಆಲ್ರೆಡಿ ಬೇಕಾದಷ್ಟು ಆರ್ಗನೈಸೇಷನ್ಸು, ನ್ಯಾಷನಲ್ ಇಂಟರ್ನ್ಯಾಷನಲ್ ರೆಪ್ಯೂಟೆಡ್ ಆರ್ಗನೈಸೇಷನ್ ಇದ್ದಾವೆ. ಅವರೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಸುಮಾರು 100 ಜನ ಹೊರದೇಶಗಳಿಂದ ಬಂದಂಥ ಯೋಗಪಟುಗಳು ಇಲ್ಲಿ ಯೋಗ ಕಲಿತಾ ಇದ್ದಾರೆ. ಅದೇನೋ ಒಂದೊಂದು ಸಬ್ಜೆಕ್ಟ್ಗೂ ಒಂದು ವಿವಿ ಮಾಡೋ ಅಗತ್ಯ ಇಲ್ಲ. ಹೆಲ್ತಲ್ಲಿ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆಲ್ಲ ಸೇರ್ಕೊಂಡಿರೋದ್ರಿಂದ ಅಲ್ಲಿ ರೆಗ್ಯುಲೇಟ್ ಆಗಬೇಕು. ಅದು ಆಲ್ರೆಡಿ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ. ವಿಶ್ವ ಯೋಗ ದಿನಾಚರಣೆ ಇವತ್ತು ಯೋಗನ ಭಾರತ ದೇಶದೇ ಇಲ್ಲೇ ಇದು ನಮ್ಮ ಭಾರತದ ಮೂಲ ಆರೋಗ್ಯದ ಪ್ರಾಕ್ಟೀಸ್ ಇದು ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ನಲ್ಲಿ ಇದು ಬರುತ್ತದೆ. ಪ್ರಕೃತಿ, ಯೋಗ, ಸಿದ್ಧಿ, ಯುನಾನಿ ಇವೆಲ್ಲ ನಮ್ಮ ಭಾರತೀಯ ಪದ್ಧತಿಗಳು. ನಮ್ಮ ಜೀವನದ ಕ್ರಮಗಳನ್ನು, ಆರೋಗ್ಯನ ಹೇಗೆ ವೃದ್ಧಿ ಮಾಡಿಕೊಂಡು ನಾವು ಜೀವನದಲ್ಲಿ ಲವಲವಿಕೆಯಿಂದ ಇರಬೇಕು, ಶಿಸ್ತುಬದ್ಧ ಜೀವನ ನಡೆಸಬೇಕು ಅನ್ನೋದಕ್ಕೆ ಇರುವಂಥ ಒಂದು ಆರೋಗ್ಯ ಪದ್ಧತಿಗಳು ಪುರಾತನವಾದದ್ದು. ಇದು ಭಾರತದಲ್ಲಿ ಪ್ರಾಕ್ಟೀಸ್ ಆಗಿ ಬೇರೆ ಬೇರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹೋಗ್ತಾಯಿತ್ತು ನಮ್ಮ ದೇಶದಿಂದ. ಅಂತಿಮವಾಗಿ ಕೇಂದ್ರ ಸರ್ಕಾರ ಮೋದಿಯವರು ಇದನ್ನು ವಿಶ್ವಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗಮನಕ್ಕೆ ತಂದು ವಿಶ್ವ ಯೋಗ ದಿನವನ್ನು ಮಾಡಬೇಕು ಅಂತೇಳಿ 11 ವರ್ಷಗಳಿಂದ ಇದು ವಿಶ್ವ ಯೋಗ ದಿನಕ್ಕೆ ಸೇರ್ಪಡೆ ಆಯಿತು. ಈಗ ಇದರ ಕಾನ್ಸೆಪ್ಟ್ ಏನು ಅಂದರೆ, ವಿಶ್ವ ಒಂದು ಕುಟುಂಬ, ವಿಶ್ವದಲ್ಲೆಲ್ಲ ಜನರು ಕುಟುಂಬದ ಸದಸ್ಯರು. ಸೊ ದಿ ಒನ್ನೆಸ್ ಆಫ್ ದಿ ಪೀಪಲ್ ಇನ್ ದಿ ವರ್ಲ್ಡ್.
ನಾವೆಲ್ಲ ಒಂದು ಮನುಷ್ಯರಾಗಿ ನಾವೆಲ್ಲ ಒಟ್ಟಾಗಿರಬೇಕು, ಒಂದಾಗಿರಬೇಕು, ಸೌಹಾರ್ದತೆಯಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು, ಶಾಂತಿಯಿಂದ ಇರಬೇಕು. ಇಷ್ಟೆಲ್ಲ ಇರಬೇಕಾದ್ರೆ ಮಾನಸಿಕ ನೆಮ್ಮದಿ ಬೇಕು, ಮಾನಸಿಕ ಸ್ಥಿರತೆ ಬೇಕು, ಸದೃಢ ಆರೋಗ್ಯ ಬೇಕು ಮತ್ತು ನಾವು ಫಿಟ್ ಆಗಿರಬೇಕು. ಅದಕ್ಕೆ ಯೋಗ ಒಂದು ಅತ್ಯಂತ ಅಮೂಲ್ಯವಾದಂಥ ಆರೋಗ್ಯ ಪದ್ಧತಿ. ತಾವು ದಿನ ಮನೇಲಿ ಯೋಗ ಮಾಡ್ತೀರಾ? ಮಾಡಿದ್ರೆ ಸುಮ್ಮನೆ ಬರುತ್ತೆ ಇದು. ಮಾಡ್ತಾ ಇದ್ದೆ ನಾನು ಮಿಡ್ಲ್ ಸ್ಕೂಲಿಂದನೂ ಒಳ್ಳೆ ಕ್ರೀಡಾಪಟು ಇದ್ದೆ. ನಾನು ಹೈಸ್ಕೂಲಲ್ಲಿ ಇಂಡಿವಿಜುವಲ್ ಚಾಂಪಿಯನ್ ಇದ್ದೆ ಮತ್ತು ಆವಾಗಲಿಂದ ಯೋಗ ಕ್ರೀಡೆ ಎಲ್ಲದರೂ ಆಸಕ್ತಿ ಇತ್ತು ನನಗೆ. MLA 1985 MLA ಆದಾಗ ಟೀಚರೇ ನನಗೆ ರೆಗ್ಯುಲರಾಗಿ ಯೋಗ ಹೇಳ್ಕೊಡ್ತೀನಿ. ಕೆಲವೊಂದು ಆಸನಗಳು ಕಷ್ಟ ಅಲ್ವಾ? ಕಷ್ಟ ಇದ್ದರೆ ರೆಗ್ಯುಲರ್ ಮಾಡಿದ್ರೆ ಕಷ್ಟ ಆಗಲ್ಲ. ಬಿಟ್ಟು ಮಾಡಿದ್ರೆ ಕಷ್ಟ ಆಗುತ್ತೆ. ರೆಗ್ಯುಲರ್ ಇದ್ದರೆ ಕಷ್ಟ ಆಗಲ್ಲ. ಮೈಸೂರು ಯೋಗದ ಹಬ್ಬು ಇತ್ತೀಚೆಗೆ ಯೋಗ ಸಹ ಉದ್ಯಮವಾಗಿ ಬದಲಾಗ್ತಾ ಇದೆ. ಸೊ ಮಿಸ್ಗೈಡ್ ಆಗುವಂಥ ಕೆಲಸಗಳು ಆಗ್ತದೆ. ಇಂಥದ್ರ ಮೇಲೆ ಸರ್ಕಾರದಿಂದ ಕಡಿವಾಣ ಹಾಕುವಂಥ ಕೆಲಸ ಆಗ್ತದೆ ಅಂತೇಳಿ. ಇದು ಉದ್ಯಮ ಅನ್ನೋದಕ್ಕಿಂತ ಆರೋಗ್ಯನ ವೃದ್ಧಿ ಮಾಡುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಕ್ಷೇತ್ರ. ಇದರಲ್ಲಿ ದುಡ್ಡು ಕೊಟ್ಬಿಟ್ಟು ಯೋಗ ಕೊಂಡ್ಕೊಳ್ಳೋಕ್ಕಾಗಲ್ಲ. ಯಾರು ಕ್ಲಾಸ್ ನಡೀತಾರೆ, ಟೀಚರ್ಸ್ ನಡೀತಾರೆ, ಕ್ಲಾಸ್ ನಡೀತಾರೆ. ಈಗ ಫಾರಿನರ್ಸ್ ಎಲ್ಲ ಬರ್ತಾರೆ ಇಲ್ಲಿಗೆ ಯೋಗ ಕಲಿಯೋದಕ್ಕೆ. ಇಲ್ಲಿ ತುಂಬ ಜನ ಇದ್ದಾರೆ ಮೈಸೂರಲ್ಲಿ. ಯೋಗ ಟೂರಿಸಮ್ ಕೂಡ ಪ್ರಾರಂಭ ಆದಂಗೆ ಕಾಣುತ್ತೆ. ಹೀಗಾಗಿ ಆ ಥರ ವ್ಯಾಪಾರೀಕರಣಗೊಳಿಸಿ ಎಕ್ಸ್ಪ್ಲೈಟ್ ಮಾಡಿದ್ರೆ ಯಾವ ಕ್ಷೇತ್ರನೂ ಫ್ರೀಯಾಗಿ ಹಂಗೆ ಬಿಡೋಕ್ಕಾಗಲ್ಲ. ಜನರಿಗೆ ಅನುಕೂಲ ಆಗಬೇಕು. ಅದಕ್ಕೆ ನಿಯಬದ್ಧವಾಗಿ ಕಾನೂನು ವ್ಯಾಪ್ತಿನಲ್ಲಿ ಅವರು ಶೋಷಣೆ ಆಗದ ರೀತಿಯಲ್ಲಿ ಅದನ್ನು ನೋಡ್ಕೋಬೇಕು. ಪ್ರವಾಸೋದ್ಯಮದ ಜೊತೆಗೆ ಅದನ್ನು ಸೇರಿಸುವಂಥ ಕೆಲಸ ಆಗ್ತದೆ. ಯೋಗವನ್ನು ಸಾಕಷ್ಟು ಫಾರಿನರ್ಸ್ಗಳು ಬರ್ತಾರೆ ಪ್ರವಾಸಿಗರಿಗೆ. ಮೈಸೂರೇ ಯೋಗ ಈಗ ಆಲ್ರೆಡಿ ಬೇಕಾದಷ್ಟು ಆರ್ಗನೈಸೇಷನ್ಸು ನ್ಯಾಷನಲ್ ಇಂಟರ್ನ್ಯಾಷನಲ್ ರೆಪ್ಯೂಟೆಡ್ ಆರ್ಗನೈಸೇಷನ್ ಇದ್ದಾವೆ. ಅವರೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಸುಮಾರು 100 ಜನ ಹೊರದೇಶಗಳಿಂದ ಬಂದಂಥ ಯೋಗಪಟುಗಳು ಇಲ್ಲಿ ಯೋಗ ಕಲಿತಾ ಇದ್ದಾರೆ. ಸಂಗೀತ ವಿವಿ ಅಂತೆ ಯೋಗ ವಿವಿ ಸಹ ಮೈಸೂರಲ್ಲಿ ಆಗಬೇಕು ಅನ್ನೋ ಸಾಕಷ್ಟು ಅದೇನೋ ಒಂದೊಂದು ಸಬ್ಜೆಕ್ಟ್ಗೂ ಒಂದು ಮಾಡೋ ಅಗತ್ಯ ಇಲ್ಲ. ಹೆಲ್ತಲ್ಲಿ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆಲ್ಲ ಸೇರ್ಕೊಂಡಿರೋದ್ರಿಂದ ಅಲ್ಲಿ ರೆಗ್ಯುಲೇಟ್ ಆಗಬೇಕು. ಅದು ಆಲ್ರೆಡಿ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ. ವಿಶ್ವ ಯೋಗ ದಿನಾಚರಣೆ ಇವತ್ತು. ಯೋಗನ ಭಾರತ ದೇಶದೇ ಇಲ್ಲೇ ಇದು ನಮ್ಮ ಭಾರತದ ಮೂಲ ಆರೋಗ್ಯದ ಪ್ರಾಕ್ಟೀಸ್ ಇದು. ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ನಲ್ಲಿ ಇದು ಬರುತ್ತದೆ. ಪ್ರಕೃತಿ, ಯೋಗ, ಸಿದ್ಧಿ, ಯುನಾನಿ ಇವೆಲ್ಲ ನಮ್ಮ ಭಾರತೀಯ ಪದ್ಧತಿಗಳು. ನಮ್ಮ ಜೀವನದ ಕ್ರಮಗಳನ್ನು, ಆರೋಗ್ಯನ ಹೇಗೆ ವೃದ್ಧಿ ಮಾಡಿಕೊಂಡು ನಾವು ಜೀವನದಲ್ಲಿ ಲವಲವಿಕೆಯಿಂದ ಇರಬೇಕು, ಶಿಸ್ತುಬದ್ಧ ಜೀವನ ನಡೆಸಬೇಕು ಅನ್ನೋದಕ್ಕೆ ಇರುವಂಥ ಒಂದು ಆರೋಗ್ಯ ಪದ್ಧತಿಗಳು ಪುರಾತನವಾದದ್ದು. ಇದು ಭಾರತದಲ್ಲಿ ಪ್ರಾಕ್ಟೀಸ್ ಆಗಿ ಬೇರೆ ಬೇರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹೋಗ್ತಾಯಿತ್ತು ನಮ್ಮ ದೇಶದಿಂದ. ಅಂತಿಮವಾಗಿ ಕೇಂದ್ರ ಸರ್ಕಾರ ಮೋದಿಯವರು ಇದನ್ನು ವಿಶ್ವಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗಮನಕ್ಕೆ ತಂದು ವಿಶ್ವ ಯೋಗ ದಿನವನ್ನು ಮಾಡಬೇಕು ಅಂತೇಳಿ 11 ವರ್ಷಗಳಿಂದ ಇದು ವಿಶ್ವ ಯೋಗ ದಿನಕ್ಕೆ ಸೇರ್ಪಡೆ ಆಯಿತು. ಈಗ ಇದರ ಕಾನ್ಸೆಪ್ಟ್ ಏನು ಅಂದರೆ ವಿಶ್ವ ಒಂದು ಕುಟುಂಬ. ವಿಶ್ವದಲ್ಲೆಲ್ಲ ಜನರು ಕುಟುಂಬದ ಸದಸ್ಯರು. ಸೊ ದಿ ಒನ್ನೆಸ್ ಆಫ್ ದಿ ಪೀಪಲ್ ಇನ್ ದಿ ವರ್ಲ್ಡ್. ನಾವೆಲ್ಲ ಒಂದು ಮನುಷ್ಯರಾಗಿ ನಾವೆಲ್ಲ ಒಟ್ಟಾಗಿರಬೇಕು, ಒಂದಾಗಿರಬೇಕು, ಸೌಹಾರ್ದತೆಯಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು, ಶಾಂತಿಯಿಂದ ಇರಬೇಕು. ಇಷ್ಟೆಲ್ಲ ಇರಬೇಕಾದ್ರೆ ಮಾನಸಿಕ ನೆಮ್ಮದಿ ಬೇಕು, ಮಾನಸಿಕ ಸ್ಥಿರತೆ ಬೇಕು, ಸದೃಢ ಆರೋಗ್ಯ ಬೇಕು ಮತ್ತು ನಾವು ಫಿಟ್ ಆಗಿರಬೇಕು. ಅದಕ್ಕೆ ಯೋಗ ಒಂದು ಅತ್ಯಂತ ಅಮೂಲ್ಯವಾದಂಥ ಆರೋಗ್ಯ ಪದ್ಧತಿ. ತಾವು ದಿನ ಮನೇಲಿ ಯೋಗ ಮಾಡ್ತೀರಾ? ಮಾಡಿದ್ರೆ ಸುಮ್ಮನೆ ಬರುತ್ತೆ ಇದು. ಮಾಡ್ತಾ ಇದ್ದೆ ನಾನು ಮಿಡ್ಲ್ ಸ್ಕೂಲಿಂದನೂ ಒಳ್ಳೆ ಕ್ರೀಡಾಪಟು ಇದ್ದೆ. ನಾನು ಹೈಸ್ಕೂಲಲ್ಲಿ ಇಂಡಿವಿಜುವಲ್ ಚಾಂಪಿಯನ್ ಇದ್ದೆ ಮತ್ತು ಆವಾಗಲಿಂದ ಯೋಗ ಕ್ರೀಡೆ ಎಲ್ಲದರೂ ಆಸಕ್ತಿ ಇತ್ತು ನನಗೆ. MLA 1985 MLA ಆದಾಗ ಟೀಚರೇ ನನಗೆ ರೆಗ್ಯುಲರಾಗಿ ಯೋಗ ಹೇಳ್ಕೊಡ್ತೀನಿ. ಕೆಲವೊಂದು ಆಸನಗಳು ಕಷ್ಟ ಅಲ್ವಾ? ಕಷ್ಟ ಇದ್ದರೆ ರೆಗ್ಯುಲರ್ ಮಾಡಿದ್ರೆ ಕಷ್ಟ ಆಗಲ್ಲ. ಬಿಟ್ಟು ಮಾಡಿದ್ರೆ ಕಷ್ಟ ಆಗುತ್ತೆ. ರೆಗ್ಯುಲರ್ ಇದ್ದರೆ ಕಷ್ಟ ಆಗಲ್ಲ. ಮೈಸೂರು ಯೋಗದ ಹಬ್ಬು ಇತ್ತೀಚೆಗೆ ಯೋಗ ಸಹ ಉದ್ಯಮವಾಗಿ ಬದಲಾಗ್ತಾ ಇದೆ. ಸೊ ಮಿಸ್ಗೈಡ್ ಆಗುವಂಥ ಕೆಲಸಗಳು ಆಗ್ತದೆ. ಇಂಥದ್ರ ಮೇಲೆ ಸರ್ಕಾರದಿಂದ ಕಡಿವಾಣ ಹಾಕುವಂಥ ಕೆಲಸ ಆಗ್ತದೆ ಅಂತೇಳಿ. ಇದು ಉದ್ಯಮ ಅನ್ನೋದಕ್ಕಿಂತ ಆರೋಗ್ಯನ ವೃದ್ಧಿ ಮಾಡುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಕ್ಷೇತ್ರ. ಇದರಲ್ಲಿ ದುಡ್ಡು ಕೊಟ್ಬಿಟ್ಟು ಯೋಗ ಕೊಂಡ್ಕೊಳ್ಳೋಕ್ಕಾಗಲ್ಲ. ಯಾರು ಕ್ಲಾಸ್ ನಡೀತಾರೆ, ಟೀಚರ್ಸ್ ನಡೀತಾರೆ, ಕ್ಲಾಸ್ ನಡೀತಾರೆ. ಈಗ ಫಾರಿನರ್ಸ್ ಎಲ್ಲ ಬರ್ತಾರೆ ಇಲ್ಲಿಗೆ ಯೋಗ ಕಲಿಯೋದಕ್ಕೆ. ಇಲ್ಲಿ ತುಂಬ ಜನ ಇದ್ದಾರೆ ಮೈಸೂರಲ್ಲಿ.
ಯೋಗ ಟೂರಿಸಮ್ ಕೂಡ ಪ್ರಾರಂಭ ಆದಂಗೆ ಕಾಣುತ್ತೆ. ಹೀಗಾಗಿ ಆ ಥರ ವ್ಯಾಪಾರೀಕರಣಗೊಳಿಸಿ ಎಕ್ಸ್ಪ್ಲೈಟ್ ಮಾಡಿದ್ರೆ ಯಾವ ಕ್ಷೇತ್ರನೂ ಫ್ರೀಯಾಗಿ ಹಂಗೆ ಬಿಡೋಕ್ಕಾಗಲ್ಲ. ಜನರಿಗೆ ಅನುಕೂಲ ಆಗಬೇಕು. ಅದಕ್ಕೆ ನಿಯಬದ್ಧವಾಗಿ ಕಾನೂನು ವ್ಯಾಪ್ತಿನಲ್ಲಿ ಅವರು ಶೋಷಣೆ ಆಗದ ರೀತಿಯಲ್ಲಿ ಅದನ್ನು ನೋಡ್ಕೋಬೇಕು. ಪ್ರವಾಸೋದ್ಯಮದ ಜೊತೆಗೆ ಅದನ್ನು ಸೇರಿಸುವಂಥ ಕೆಲಸ ಆಗ್ತದೆ ಯೋಗವನ್ನು ಯಾಕಂದರೆ ಸಾಕಷ್ಟು ಫಾರಿನರ್ಸ್ಗಳು ಬರ್ತಾರೆ ಪ್ರವಾಸಿಗರಿಗೆ. ಮೈಸೂರೇ ಯೋಗ ಈಗ ಆಲ್ರೆಡಿ ಬೇಕಾದಷ್ಟು ಆರ್ಗನೈಸೇಷನ್ಸು ನ್ಯಾಷನಲ್ ಇಂಟರ್ನ್ಯಾಷನಲ್ ರೆಪ್ಯೂಟೆಡ್ ಆರ್ಗನೈಸೇಷನ್ ಇದ್ದಾವೆ. ಅವರೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಸುಮಾರು 100 ಜನ ಹೊರದೇಶಗಳಿಂದ ಬಂದಂಥ ಯೋಗಪಟುಗಳು ಇಲ್ಲಿ ಯೋಗ ಕಲಿತಾ ಇದ್ದಾರೆ. ಸಂಗೀತ ವಿವಿ ಅಂತೆ ಯೋಗ ವಿವಿ ಸಹ ಮೈಸೂರಲ್ಲಿ ಆಗಬೇಕು ಅನ್ನೋ ಸಾಕಷ್ಟು ಅದೇನೋ ಒಂದೊಂದು ಸಬ್ಜೆಕ್ಟ್ಗೂ ಒಂದು ವಿವಿ ಮಾಡೋ ಅಗತ್ಯ ಇಲ್ಲ. ಹೆಲ್ತಲ್ಲಿ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದೆಲ್ಲ ಸೇರ್ಕೊಂಡಿರೋದ್ರಿಂದ ಅಲ್ಲಿ ರೆಗ್ಯುಲೇಟ್ ಆಗಬೇಕು. ಅದು ಆಲ್ರೆಡಿ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ.